ಇಲ್ಲಿ ಡ್ರಾಫ್ಟ್ ಎ ಲೆಟರ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಒಂದು ಲೆಟರ್ ಫಾರ್ಮೆಟ್ ಇದೆ 5 ಮಾರ್ಕ್ಸ್ಗೆ ಗ್ರಾಮರು. ಇದು ನೋಡ್ತಾ ಹೋಗೋಣ. ಲೆಟರ್ ಆಫ್ ಎನ್ಕ್ವೈರಿ ಇದೆ, ಆರ್ಡರ್ ಲೆಟರ್ ಇದೆ, ಕಂಪ್ಲೇಂಟ್ ಲೆಟರ್ ಇದೆ. ಇವಾಗ ನಾವು ತುಂಬ ಈಸಿ ಅಂದರೆ ನಾನು ಅಂದ್ಕೊಂಡಿರೋದು ಲೆಟರ್ ಆಫ್ ಕಂಪ್ಲೇಂಟ್ ಅಂತ. ಇದು ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ ಇವಾಗ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಎನಿ ಒನ್ ಯಾವ್ದಾರು ಒಂದು ಚೂಸ್ ಮಾಡ್ಕೊಂಡು ಬರೀರಿ ಅಂತ ಇದೆ. 5 ಮಾರ್ಕ್ಸ್ಗೆ ಈ ಒಂದು ಗ್ರಾಮರ್ ಇರುತ್ತೆ. ನಾವು ಸಿ ವಿ ಆ್ಯಂಡ್ ಜಾಬ್ ಅಪ್ಲಿಕೇಶನ್ ಡಿಸ್ಕಸ್ ಮಾಡಿದ್ದೀವಿ. ಅಡ್ವರ್ಟೈಸ್ಮೆಂಟ್ ಮತ್ತು ಪೋಸ್ಟರ್ ರೈಟಿಂಗ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇದಾಗಿದೆ, ಅಡ್ವರ್ಟೈಸ್ಮೆಂಟ್ ಆಗಿದೆ, ಪೋಸ್ಟರ್ ಮೇಕಿಂಗ್ ಆಗಿದೆ, ಹಾಗೆ ಸಿ ವಿನೂ ಕೂಡ ಆಗಿದೆ. ಇವಾಗ ಲೆಟರ್ ಆಫ್ ಕಂಪ್ಲೇಂಟ್ ಮುಗಿಸೋಣ. ಓಕೆ, ನೋಡೋಣ ಲೆಟರ್ ಆಫ್ ಕಂಪ್ಲೇಂಟ್ ಯಾವ ರೀತಿ ಬರಿಬೋದು ಅಂತ. ಇಲ್ಲಿ ಮ್ಯಾಮ್ ಬರ್ಸಿರೋ ಹಾಗೆ ಒಂದು ಲೆಟ್ರ್ ಬರ್ಸಿದ್ದಾರೆ ಚರಿತ್ರಾ ಮ್ಯಾಮ್, ಅದನ್ನೇ ಇವಾಗ ಡಿಸ್ಕಸ್ ಮಾಡೋಣ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ರೈಟ್ ಎ ಲೆಟರ್ ಕಂಪ್ಲೇನಿಂಗ್ ಟು ಟೌನ್ ಮುನ್ಸಿಪಾಲಿಟಿ ಅಬೌಟ್ ದ ಪ್ರಾಬ್ಲಮ್ ಆಫ್ ಸ್ಟ್ರೀಟ್ ಡಾಗ್ಸ್ ಅಂತ ಇದೆ. ಅಂದರೆ ಈಗ ಒಬ್ಬರು ಲೆಟ್ರ್ ಬರೀತಿದ್ದಾರೆ ಮುನ್ಸಿಪಾಲ್ಟಿ ಅವರಿಗೆ, ಆ ಒಂದು ನಗರದ ಮುನ್ಸಿಪಾಲ್ಟಿ ಅವರಿಗೆ ಪ್ರಾಬ್ಲಮ್ ಸ್ಟ್ರೀಟ್ ಅಂದರೆ ಬೀದಿ ನಾಯಿ ಸಮಸ್ಯೆ ಇರೋದ್ರಿಂದ ಆ ಒಂದು ಲೆಟ್ರ್ ಬರೀತಿದ್ದಾರೆ. ಇವಾಗ ಇಲ್ಲಿ ಈ ಒಂದು ಏನು ಹೇಗೆ ಬರೀಬೇಕು ಅಂದರೆ, ಓಕೆ, ಇಲ್ಲಿ ಫ್ರಮ್ ಅಂತ ಇದೆಯಲ್ಲ, ಫ್ರಮ್ಮಲ್ಲಿ ಅಡ್ರೆಸ್ ಹಾಕಬೇಕು, ನಿಮ್ಮ ಅಡ್ರೆಸ್ ಹಾಕಬೇಕು, ಯಾವ್ಯಾವ ರೀತಿ ಅಡ್ರೆಸ್ ಇದೆ ಅಂತ. ನೀವು ಸಿಂಪಲ್ ಒಂದು ಕೆಲಸ ಮಾಡಿ, ಪ್ರತಿಯೊಂದಕ್ಕೂ ಯಾವುದೇ ಒಂದು ಕಂಪ್ಲೇಂಟ್ ಲೆಟರ್ ಬರಲಿ, ಅಕಸ್ಮಾತ್ ಏನಾದರೂ ಈ ಒಂದು ಕ್ವಶನಲ್ಲಿ ಅಡ್ರೆಸ್ ಕೊಟ್ಬಿಟ್ಟಿದ್ದಾರಪ್ಪ, ಅಲ್ಲಿ ಜಾಬ್ ಅಪ್ಲಿಕೇಶನ್ ಥರನೇ ಅಡ್ರೆಸ್ ಕೊಟ್ಬಿಟ್ಟಿದ್ದಾರೆ ಅವಂದು, ಅಂದರೆ ಯಾವ ಮನುಷ್ಯಂದು ಬರೀತಿರೋದು ಆ ಒಂದು ಜಾಬ್ ಅಪ್ಲಿಕೇಶನ್ ಆವಾಗ ಹೇಳಿದೆ ಸುಬ್ರಹ್ಮಣ್ಯನ ಅಡ್ರೆಸ್ ಕೊಟ್ಟಿದ್ರಲ್ಲಿ ಎಲ್ಲ ಹಾಕಿದ್ರಿ ನೀವು, ಅದೇ ರೀತಿ ಅಲ್ವಾ. ಅದೇ ರೀತಿ ಇಲ್ಲೇನಾದ್ರು ಅಡ್ರೆಸ್ ಕೊಟ್ಟಿದ್ರೆ, ಅಡ್ರೆಸ್ಸು ಕ್ವಶನಲ್ಲೇ ಕೊಟ್ಬಿಟ್ಟಿದ್ರೆ ಆಗ ಹಾಕಿ ಕ್ವಶನ್ ಇಲ್ಲಿ ಅಡ್ರೆಸ್ ಹಾಕಿ. ಅಕಸ್ಮಾತ್ ಈ ಥರ ಸಿಂಪಲಾಗಿ ಕೊಟ್ಟಿದ್ರೆ ಇಲ್ಲಿ ಏನು ಅಡ್ರೆಸ್ ಇಲ್ಲ, ರೈಟ್ ಎ ಲೆಟರ್ ಆಫ್ ಕಂಪ್ಲೇಂಟ್ ಟೌನ್ ಮುನ್ಸಿಪಾಲಿಟಿ ಅಬೌಟ್ ದ ಪ್ರಾಬ್ಲಮ್ ಆಫ್ ಸ್ಟ್ರೀಟ್ ಡಾಗ್ಸ್ ಅಂತ ಇದೆ. ಇಲ್ಲಿ ಯಾವುದೇ ಅಡ್ರೆಸ್ ಇಲ್ಲದ ಕಾರಣ ನನ್ನ ಒಂದು ಯೋಚನೆ ಪ್ರಕಾರ ನೀವು ಅಡ್ರೆಸ್ನ ಬೇರೆ ಬೇರೆ ಯೋಚನೆ ಮಾಡಿ ಒಂದು ಟೈಮ್ ವೇಸ್ಟ್ ಆಗೋಕ್ಕಿಂತ ಮುಂಚೆ ಸಿಂಪಲಾಗಿ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಅಡ್ರೆಸ್ ಬರೆದುಬಿಡಿ. ಫ್ರಮ್ಮು ರಮೇಶ್ ಅಂತ ಇದೆ, 76th ಕ್ರಾಸು, ಪ್ರತಿಯೊಂದಕ್ಕೂ ಸೇಮ್ ಬರ್ತದೆ. 7th ಮೇನ್ ಜಯನಗರ, ಪಿರಿಯಾಪಟ್ಟಣ, ಒಂದು ಲಾಸ್ಟ್ ನಂಬರ್ ಹಾಕ್ಬಿಡಿ ಅಷ್ಟೇ. ಇದು ನಂಬರ್ ಬೈಪಾಟ್ ಮಾಡಬೇಕಂತಲ್ಲ, ಯಾವುದು 10 ನಂಬರ್ ರ್ಯಾಂಡಮ್ ಆಗಿ ಬರೀರಿ ಅಷ್ಟೇ ನೀವು. ಓಕೆ, ನೆಕ್ಸ್ಟು ಸೇಮ್ ಟು ಸೇಮ್ ಡೇಟ್ ಹಾಕಿ. ಅವತ್ತು ನಾನು ಹೇಳಿದ್ದೀನಿ, ಇದು ಎಕ್ಸಾಮ್ ಇರೋದು ನಮಗೆ 3rd ಸೆಮಿಸ್ಟ್ರದ್ದು ಇಂಗ್ಲೀಷು 6ನೇ ತಾರೀಕು 5ನೇ ತಾರೀಕು ಹಿಂದಿನ ಡೇಟ್ ಹಾಕಿ. 5 ಜನವರಿ ಮೆನ್ಷನ್ ಮಾಡುವಾಗ ನೆನಪಿರಲಿ, ಇದನ್ನು ವರ್ಡ್ಸಲ್ಲಿ ಮೆನ್ಷನ್ ಮಾಡಬೇಕು. 5 ಜನವರಿ 2026. ಅದಾದಮೇಲೆ 2 ಯಾರು ಬರೀತಾ ಇದ್ದೀವಿ, ಇಲ್ಲಿ ಯಾರು ಬರಿತಿದ್ದೀವಿ ಅಂದರೆ ಈಗ ಕಂಪ್ಲೇಂಟ್ ಮಾಡಿರೋದು ಮುನ್ಸಿಪಾಲ್ಟಿ ಅವ್ರಿಗೆ ಅಲ್ವಾ, ಅದಕ್ಕೋಸ್ಕರ ಪ್ರೆಸಿಡೆಂಟ್ ಬರೀಬೇಕು ನಾವು. ಇಲ್ಲಿ ಮ್ಯಾನೇಜರ್ ಬರೆಯೋಕ್ಕಾಗಲ್ಲ, ಯಾಕಂದರೆ ಇದು ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿರೋ ಸರ್ಕಾರಿ ಆಫೀಸ್ಗೆ ಅಲ್ವಾ, ಅದಕ್ಕೋಸ್ಕರ ಒಂದು ಪ್ರೆಸಿಡೆಂಟ್ಗೆ ಬರೀಬೇಕು ಈ ಒಂದು ಒಂದು ಕಂಪ್ಲೇಂಟ್ ಲೆಟರ್ನ. ನೆಕ್ಸ್ಟು ಅಲ್ಲಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅವರಿಗೆ ಬರೀಬೇಕಾಗಿರೋಂಥ ಒಂದು ಲೆಟರ್ ಇದ್ದು, ಆಮೇಲೆ ಪಿರಿಯಾಪಟ್ಟಣ ನಾರ್ಮಲಿ ಒಂದು ಮೆನ್ಷನ್ ಮಾಡಿದ್ರೆ ಒಂದು ನಗರದ ಹೆಸರನ್ನ ಅದು ಮೆನ್ಷನ್ ಮಾಡಿ. ನೆಕ್ಸ್ಟ್ ಸರ್ ಇನ್ನೊಂದು ಸ್ಮಾಲ್ ಒಂದು ಐಫನ್ ಹಾಕಿ. ಆದಮೇಲೆ ನೆಕ್ಸ್ಟ್ ಸಬ್ಜೆಕ್ಟನ್ನ ನೀವು ಕಂಪ್ಲೀಟಾಗಿ ಬರಿತಾ ಹೋಗ್ಬೋದು ಈ ಒಂದು ರೀತಿಯಾಗಿ. ಸಬ್ಜೆಕ್ಟ್ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರಿ ಸಬ್ಜೆಕ್ಟಿಗೆ. ಸಬ್ಜೆಕ್ಟ್ ಏನಂದರೆ ಕಂಪ್ಲೇನಿಂಗ್ ಅಬೌಟ್ ಪ್ರಾಬ್ಲಮ್ ಆಫ್, ಇಲ್ಲಿ ಸಿಂಪಲ್ ಎಲ್ಲ ಪ್ರತಿಯೊಂದು ಕಂಪ್ಲೇಂಟ್ ಲೆಟರ್ಗೂ ಹಿಂಗೆ ಇರುತ್ತೆ. ಇಲ್ಲಿ ಏನಿರುತ್ತೆ ಅಂದರೆ ಕಂಪ್ಲೇನಿಂಗ್ ಅಬೌಟ್ ಆಫ್, ಇಲ್ಲಿ ಇದು ಮಾತ್ರ ಚೇಂಜ್ ಆಗುತ್ತೆ. ಆವಾಗಲೇ ನಾನು ಹೇಳಿದ್ದೀನಿ, ಅಲ್ಲಿ ಒಂದು ಪೋಸ್ಟ್ ಬರ್ತದೆ, ಪೋಸ್ಟ್ಗೋಸ್ಕರ ಸಿ ವಿಯಲ್ಲಿ ಚೇಂಜ್ ಆಗುತ್ತೆ ಒಂದು ವರ್ಡ್ ಅಂತ ಹೇಳಿದ್ದೀನಿ. ಇಲ್ಲೂ ಕೂಡ ಅದೇ ರೀತಿ ಚೇಂಜ್ ಆಗುತ್ತೆ. ಕಂಪ್ಲೇನಿಂಗ್ ಅಬೌಟ್ ಸ್ಟ್ರೀಟ್ ಡಾಗ್ಸ್ ಅಂತ ಇದೆ ಇಲ್ಲಿ ಅಲ್ವಾ, ಕಂಪ್ಲೇನಿಂಗ್ ಅಬೌಟ್ ಸ್ಟ್ರೀಟ್ ಡಾಗ್ಸ್ ಅಂತ ಇದೆ. ಇಲ್ಲಿ ಬೇರೆ ಆದಂತಹ ಒಂದು ಅಲ್ಲಿ ಏನು ಕೊಟ್ಟಿರ್ತಾರೆ, ಅಲ್ಲಿ ಯಾವ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಈ ಒಂದು ಕ್ವಶನಲ್ಲಿ, ಅದನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ಕಂಪ್ಲೇನಿಂಗ್ ಅಬೌಟ್ ಬೇರೆ ಬೇರೆ ವಾಟರ್ ಪ್ರಾಬ್ಲಮ್, ಕಂಪ್ಲೇನಿಂಗ್ ಅಬೌಟ್ ದ ಪ್ರಾಬ್ಲಮ್ ಆಫ್ ವಾಟರ್ ಪ್ರಾಬ್ಲಮ್, ಈ ರೀತಿಯೂ ಬರ್ಬೋದು. ಆ ಒಂದು ರೀತಿ ಬರೀಬೇಕಾಗಿರುತ್ತೆ ನೀವು. ಓಕೆ, ಆಮೇಲೆ ಇದ್ರ ಒಳಗಡೆ ಇರುವಂತಹ ಒಂದು ವಿಷಯ ತುಂಬಿಸ್ತಾ ಹೋಗಬೇಕಾಗಿರುತ್ತೆ. ನೀವು ಕಂಪ್ಲೇಂಟ್ ಮಾಡ್ತಾ ಹೋಗಬೇಕು. ನಿಮ್ಮ ಒಂದು ವಿಚಾರ ಮೈಂಡಲ್ಲಿ ಏನೇನು ಬರುತ್ತೆ ಕಂಪ್ಲೇಂಟ್ ಮಾಡೋಂಥ ಪ್ರಕಾರ ಅದೆಲ್ಲ ಮಾಡ್ತಾ ಹೋಗಿ. ಅದಾದ ನಂತರ ಸಿಂಪಲ್ ಇಲ್ಲೊಂದು ಕಂಪ್ಲೇಂಟ್ ಮಾಡುವ ನೆನಪಿರಲಿ, ಸೇಮ್
ಐ ಆಮ್ ರೆಸಿಡೆಂಟ್ ನೋಡಿ, ಇಲ್ಲಿ ಗಂಟ ನಿಮ್ಮದು ಸೇಮ್ ಇರುತ್ತೆ. ಎಲ್ಲಿ ಗಂಟ ಗೊತ್ತಾ? ಇಲ್ಲಿಯ ತನಕ ಸೇಮ್ ಇರುತ್ತೆ ನಿಮ್ಮದು. ಐ ಆಮ್ ರಮೇಶ್, ಎ ರೆಸಿಡೆಂಟ್ ಆಫ್ ಪಿರಿಯಾಪಟ್ನ. ಐ ರೈಟ್ ಟು ಇನ್ಫಾರ್ಮ್ ಯು ಅಬೌಟ್ ದ ಪ್ರಾಬ್ಲಮ್ ಆಫ್. ವರ್ಗೂ ಪ್ರತಿಯೊಂದು ಕಂಪ್ಲೇಂಟ್ ಲೆಟರ್ಗೂ ಸೇಮೇ ಇರುತ್ತೆ. ಸೇಮ್ ಕಂಪ್ಲೀಟ್ ಟು ಸೇಮ್ ಬರೆದುಬಿಡಿ. ಐ ಆಮ್ ಎ ರಮೇಶ್, ಎ ರೆಸಿಡೆಂಟ್ ಆಫ್ ಪಿರಿಯಾಪಟ್ನ. ಈ ಒಂದು ಗ್ರಾಮದ ಒಂದು ನಾಗರಿಕ ನಾನು. ಅದಾದ ನಂತರ ಒಂದು ಗ್ರಾಮದ ಒಂದು ನಿವಾಸಿ, ರೆಸಿಡೆಂಟ್ ಅಂದರೆ ಪಿರಿಯಾಪಟ್ನಲ್ಲಿ ಇದ್ದೀನಿ. ನಾನು ಈ ಒಂದು ಲೆಟ್ರನ್ನ ಯಾಕೆ ಬರೀತಿದ್ದೀನಿ ಅನ್ನೋಂಥ ಒಂದು ರೀತಿ ಬರೀಬೋದು ನೀವು. ಇಲ್ಲಿ ಸ್ಟ್ರೀಟ್ ಡಾಗ್ ಪ್ರಾಬ್ಲಮ್ ಅಂತ ಇದೆ. ಅಲ್ಲಿ ಯಾವುದೇ ಬೇರೆ ಅನ್ನೋ ಸಬ್ಜೆಕ್ಟ್ ಚೇಂಜ್ ಮಾಡಿದಾಗ ಕ್ವಶನಲ್ಲಿ ಅದನ್ನು ನೀವು ಬರೀಬೇಕಾಗ್ತಾ ಹೋಗುತ್ತೆ. ಐ ಆಮ್ ಎ ರಮೇಶ್, ಎ ರೆಸಿಡೆಂಟ್ ಆಫ್ ಪಿರಿಯಾಪಟ್ನ. ಐ ರೈಟ್ ಟು ಇನ್ಫಾರ್ಮ್ ಯು ಅಬೌಟ್ ದ ಪ್ರಾಬ್ಲಮ್ ಆಫ್. ಇಲ್ಲಿ ಗಂಟ ಸೇಮ್ ಬರುತ್ತೆ. ಓಕೆ, ಇದಾದಮೇಲೆ ನೀವು ಬರಿತಾ ಹೋಗಬೇಕಾಗಿರುತ್ತೆ. ಇಲ್ಲಿ ಹೇಳಿದರೆ ಸ್ಟ್ರೀಟ್ ಡಾಗ್ ಪ್ರಾಬ್ಲಮ್ ಇನ್ ಅವರ್ ಏರಿಯಾ. ವಿ ಆರ್ ಫೇಸಿಂಗ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಂದರೆ ಈ ಒಂದು ಸ್ಟ್ರೀಟ್ ಡಾಗ್ಸಿಂದ ನಮ್ಮ ಏರಿಯಾ ತುಂಬ ಕಷ್ಟ ಆಗ್ತಿದೆ. ಈ ಒಂದು ಸುಮಾರು ನಮ್ಮ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಬಿಕಾಸ್ ಆಫ್ ಸ್ಟ್ರೀಟ್ ಡಾಗ್ಸ್ ಇನ್ ಅವರ್ ಏರಿಯಾ. ಅಂದರೆ ಇಲ್ಲಿ ಹೋಗುವಂತಹ ಒಂದು ಸ್ಟ್ರೀಟ್ ಡಾಗ್ ಅಂದರೆ ಬೀದಿ ನಾಯಿಗಳು ಹಲವಾರು ಅಂದರೆ ಇದು ಶಾಲಾ ಮಕ್ಕಳಿಗೆ ಸುಮಾರು ಮಕ್ಕಳು ಕಚ್ಚಿದೆ. ಅದರಿಂದ ಸುಮಾರು ಹಾಗೂ ಹಲವಾರು ಜನರು ಸತ್ತಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಹ್ಯಾವ್ ಬೀನ್ ಬಿಟನ್ ಬೈ ಡಾಗ್ಸ್. ಅಂದರೆ ಅದಾದ ನಂತರ ಸಮ್ ಹ್ಯಾವ್ ಅಂದರೆ ಕೆಲವೊಬ್ಬರು ಸತ್ತೋಗಿದ್ದಾರೆ ಸ್ಟ್ರೀಟ್ ಡಾಗ್ ರೇಬಿಸ್ ಬಂದು. ಹಾಗೆ ಸೀನಿಯರ್ ಸಿಟಿಸನ್ ಆರ್ ಅನೇಬಲ್ ಟು ಸ್ಲೀಪ್ ಬಿಕಾಸ್. ಸೀನಿಯರ್ ಸಿಟಿಸನ್ಸ್ ಅಂದರೆ ವಯಸ್ಸಾದವರು ಮಲ್ಗೋಕ್ಕಾಗ್ತಿಲ್ಲ. ಈ ಒಂದು ಯಾಕೆ ಮಲ್ಗೋಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಸೌಂಡ್ ಜಾಸ್ತಿ ಆಗಿದೆ. ರಾತ್ರಿ ಟೈಮಲ್ಲಿ ಕಿರುಚೋದು ಜಾಸ್ತಿ ಆಗಿರ್ತದೆ ಇದು ಬೀದಿ ನಾಯಿಗಳು. ಅದಕ್ಕೋಸ್ಕರ ರಾತ್ರಿ ಮಲ್ಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ವೇಸ್ಟ್ ಅನ್ನೋದು ಹರಡ್ತಾ ಇದೆ ಈ ಒಂದು ಡಾಗ್ಸ್ ಅಂದರೆ ಬೀದಿ ನಾಯಿಗಳು. ಈಗ ನಾವು ಸೊಲ್ಯೂಷನ್ ಬರೀಬೇಕು. ಸೊಲ್ಯೂಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಬಾರ್ದು. ಈ ಒಂದು ರೀತಿ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಬಾರ್ದು ನಾವು. ಓಕೆ, ಇಲ್ಲಿ ಕ್ಯಾನ್ ಬಿ ವ್ಯಾಕ್ಸಿನ್. ನಾವು ಸೊಲ್ಯೂಷನ್ ಕೊಡಬೇಕು. ನಾವು ಸ್ವಲ್ಪ ಯೋಚನೆ ಮಾಡಿ ಕೊಡ್ಬೋದಾ ಅಂತ ಒಂದು ರೀತಿ ನೀವು ಆದರೆ ಕೊಡಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಮಾಡಿ ಸಾಕು ಅಷ್ಟೇ. ಈ ಒಂದು ರೀತಿಯಾಗಿ ಚಿಕ್ಕದಾಗಿ ಬಾಡಿ ಆಫ್ ದ ಲೆಟರ್ ನೀವು ಯೋಚನೆ ಮಾಡ್ಕೊಂಡು ಓನ ಬರೀಬೋದು. ಕ್ಯಾನ್ ಬಿ ವ್ಯಾಕ್ಸಿನೇಟೆಡ್ ಆರ್ ಈವೆನ್ ಸೆಂಟ್ ಟು ಎ ಡಾಗ್ ಶೆಲ್ಟರ್ ಟು ಅಡ್ರೆಸ್ ದಿಸ್ ಇಶ್ಯೂ. ಇಲ್ಲ ಒಂದು ಈ ಒಂದು ಡಾಗ್ಗಳಿಗೆ ಒಂದು ವ್ಯಾಕ್ಸಿನೇಟೆಡ್ ಮಾಡಿ, ಇಲ್ಲಾಂದರೆ ಬೇರೆ ಆದಂಥ ಶೆಲ್ಟರ್ ಕಳಿಸಿ ಈ ಒಂದು ಡಾಗ್ಗಳನ್ನ ಅಂತ ಹೇಳ್ತಿದ್ದಾರೆ. ಹಾಗೆ ದಿಸ್ ಇಶ್ಯೂ ಐ ಆಮ್ ಬಿಹಾಲ್ಫ್ ಆಫ್ ರೆಸಿಡೆಂಟ್ ಆಫ್ ಪಿರಿಯಾಪಟ್ನ. ಅಂದರೆ ಈ ಒಂದು ಸಮಸ್ಯೆ ಕುರಿತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ಒಂದು ಸಮಸ್ಯೆ ಕುರಿತು ಯೋಚನೆ ಮಾಡಿ ಮತ್ತು ಒಂದು ಸರಿಯಾದ ಒಂದು ಪ್ರತಿಕ್ರಿಯೆಯನ್ನು ತಗೊಳ್ಳಿ ಅಂತ, ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೊನೆಗೆ ಥ್ಯಾಂಕ್ ಯು. ಅದಾದ ನಂತರ ಯುವರ್ಸ್ ಫೇತ್ಫುಲಿ. ಥ್ಯಾಂಕ್ ಯು ಒಂದು ಗೆರೆ ಬಿಟ್ಟಾದಮೇಲೆ ಯುವರ್ಸ್ ಫೇತ್ಫುಲಿ ಕೆಳಗಡೆ ನಿಮ್ಮ ಅಥವಾ ರಮೇಶ್ ಸೇಮ್ ನಿಮ್ಮ ಹಾಕ್ಬೇಡಿ, ಜಸ್ಟ್ ರಮೇಶ್ ಅಂತ ಹಾಕಿ. ಓಕೆ, ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಕಂಪ್ಲೇಂಟಿಂಗ್ ಲೆಟರ್ ಆಗಿತ್ತು. ನಾವು ನೋಡಿದ್ದೀವಿ ಕಂಪ್ಲೇಂಟಿಂಗ್ ಲೆಟರ್ ಇಲ್ಲಿ ಬರುತ್ತೆ, 5th ಮೇನಲ್ಲಿ ಬರುತ್ತೆ. 5th ಮೇನಲ್ಲಿ ಡ್ರಾಫ್ಟ್ ಎ ಲೆಟರ್ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ ಕಂಪ್ಲೇಂಟ್ ಲೆಟರ್ 3ನೇದು ಆಗಿರುತ್ತೆ. ಅಥವಾ ನೀವು ಯಾವ ಕ್ವಶನಲ್ಲಿ ನೋಡ್ಕೊಳ್ಳಿ, ಕ್ವಶನಲ್ಲಿ ಬೇರೆ ಥರ ಕಂಪ್ಲೇಂಟ್ ಲೆಟರ್ ಕೊಟ್ಟಿರ್ತಾರೆ. ಈ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ರೈಟ್ ಎ ಕಂಪ್ಲೇಂಟ್ ಲೆಟರ್. ಇದು ನೀವು ನೋಡಿದ್ದೀರಾ ಅಂದರೆ 100% ಇದು ಕಂಪ್ಲೇಂಟ್ ಲೆಟರೇ ಅಂತ ಅರ್ಥ. ರೈಟ್ ಎ ಕಂಪ್ಲೇಂಟ್ ಲೆಟರ್ ಟು. ಹಾಗೆ ಈ ಒಂದು ರೀತಿಯಾಗಿರುತ್ತೆ. ಇದು ನೀವು ನೋಡಿ ಯೋಚನೆ ಮಾಡಬೇಕಾಗಿರುತ್ತೆ, ಯೋಚನೆ ಮಾಡಿ ಬರೀಬೇಕಾಗಿರುತ್ತೆ. ಓಕೆ, ಇದಿಷ್ಟು ಫಾರ್ಮ್ಯಾಟ್ ಆಗಿತ್ತು. ಇದು ಫ್ರಮ್ ಇದೆ, ಅದಾದಮೇಲೆ ಡೇಟ್ ಇದೆ. ನಾನು ಹೇಳಿದ್ದೀನಿ ಫ್ರಮ್ನ ನೀವು ಸೇಮ್ ಬರೀರಿ, ಈ ಒಂದು ಅಡ್ರೆಸ್ಗಳನ್ನೆಲ್ಲ ಅಂತ. ಡೇಟ್ನು ಕೂಡ ಸೇಮ್ ಬರೀರಿ. ಟು ಮಾತ್ರ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಚೇಂಜ್ ಮಾಡಿ. ಅಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿರ್ತಾರೆ ಅದನ್ನ ನೋಡಿ ಚೇಂಜ್ ಮಾಡಿ. ಸರ್ ಇರುತ್ತೆ, ಸಬ್ಜೆಕ್ಟ್
ಇಲ್ಲಿ ಗಂಟ ಸೇಮ್ ಇರುತ್ತೆ. ಕಂಪ್ಲೇನಿಂಗ್ ಅಬೌಟ್ ಪ್ರಾಬ್ಲಮ್ ಆಫ್ ಅಲ್ಲಿವರೆಗೂ ಸೇಮ್ ಇರುತ್ತೆ. ಆಮೇಲೆ ಅಲ್ಲಿ ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಈ ಒಂದು ಕ್ವಶನಲ್ಲಿ ಯಾವ ಸಮಸ್ಯೆ ಬಗ್ಗೆ ಕೊಟ್ಟಿದ್ದಾರೆ ಆ ಒಂದು ಸಮಸ್ಯೆನ ಅಲ್ಲಿ ಹಾಕಿ. ಅದಾದಮೇಲೆ ಹೇಳಿದಿನ ಇಲ್ಲಿವರೆಗೂ ಐ ಆಮ್ ರಮೇಶ್, ರೆಸಿಡೆಂಟ್ ಆಫ್ ಪಿರಿಯಾಪಟ್ನ, ಐ ರೈಟ್ ಇನ್ಫಾರ್ಮ್ ಟು ಅಬೌಟ್ ದ ಪ್ರಾಬ್ಲಮ್ ಆಫ್ ಸ್ಟ್ರೀಟ್ ಡಾಗ್. ಇಲ್ಲಿ ಇದು ಪ್ರಾಬ್ಲಮ್ ಆಫ್ ಗಂಟ ಸೇಮ್ ಬರೀರಿ. ಅದಾದಮೇಲೆ ಇನ್ನು ಒಳಗಡೆ ನೀವು ತುಂಬಿಸ್ತಾ ಹೋಗ್ಬೋದು. ಅದಾದಮೇಲೆ ಲಾಸ್ಟಿಗೆ ಥ್ಯಾಂಕ್ ಯು, ಅದ ನಂತರ ಯುವರ್ ಫೇತ್ಫುಲಿ, ಕೊನೆಗೆ ರಮೇಶ್. ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಬರ್ಬೋದು 5 ಮಾರ್ಕ್ಸ್.